ಅಥಣಿ ತಾಲೂಕಿನಲ್ಲಿ ಧ್ವನಿ ಪತ್ರಕರ್ತರ ಸಂಘದ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಅಥಣಿ ತಾಲೂಕಿನ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಗುರುತಿನ ಚೀಟಿ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ಇಂದು ವಿಜೃಂಭಣೆಯಿಂದ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಆದ ಶ್ರೀ ರವಿ ಬಿ ಕಾಂಬಳೆ ಹಾಗೂ ಅಥಣಿ ತಾಲೂಕು ಅಧ್ಯಕ್ಷರು ಆದ ಶ್ರೀ ಅಲ್ಲಾವುದ್ದೀನ್ ಶೇಖ್ ಉಪಸ್ಥಿತರಿದ್ದು, ತಾವುಗಳು ಸ್ವತಃ ಪತ್ರಕರ್ತರಿಗೆ ಗುರುತಿನ ಚೀಟಿಗಳನ್ನು ಹಸ್ತಾಂತರಿಸಿದರು. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಅತಿಥಿಗಳನ್ನ ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಾಗಿದೆ. ನಂತರ ಸಂಘದ ನವೀನ ಸದಸ್ಯರಿಗೆ ಹಾಗೂ ಹಳೆಯ ಕಾರ್ಯನಿರತ ಪತ್ರಕರ್ತರಿಗೆ ಅಧಿಕೃತ ಗುರುತಿನ ಚೀಟಿಗಳನ್ನು ನೀಡಲಾಗಿದೆ. ಈ ಮೂಲಕ ಸಂಘದ ಸಂಘಟಿತ ಕಾರ್ಯವೈಖರಿ ಮತ್ತಷ್ಟು ಬಲದಾಯಕವಾಗಿ ಮೂಡಿಬಂದಿದೆ. ಇನ್ನು ಜಿಲ್ಲಾಧ್ಯಕ್ಷ ರವಿ ಬಿ ಕಾಂಬಳೆ ಅವರು ಮಾತನಾಡುತ್ತಾ, ಪತ್ರಿಕೋದ್ಯಮ ಅಂದ್ರೆ ಕೇವಲ ಸುದ್ದಿ ನೀಡುವ ಮಾಧ್ಯಮವಲ್ಲ, ಇದು ಸಮಾಜದ ಕಣ್ಣಾಗಿರಬೇಕು. ಇಂತಹ ಸಂಘಟನೆಗಳು ಪತ್ರಕರ್ತರಿಗೆ ನೈತಿಕ ಬಲ ಕೊಡುತ್ತೆ ಹಾಗೂ ಅವರ ಸುರಕ್ಷತೆಗೆ ಪ್ರಾಥಮಿಕತೆ ನೀಡುತ್ತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಅಥಣಿ ತಾಲೂಕು ಅಧ್ಯಕ್ಷ ಅಲ್ಲಾವುದ್ದೀನ್ ಶೇಖ್ ಮಾತನಾಡಿ, ಈ ಗುರುತಿನ ಚೀಟಿಗಳು ಸಂಘಟಿತ ಪತ್ರಿಕೋದ್ಯಮದ ಪ್ರತೀಕ. ಇನ್ನು ಮುಂದೆ ಸಂಘದ ಮೂಲಕ ಯಾವುದೇ ಪತ್ರಕರ್ತನಿಗೆ ಅಕ್ರಮವಾಗಿ ಕಿರುಕುಳವಾದರೆ ನಾವು ಒಗ್ಗಟ್ಟಿನಿಂದ ಪ್ರತಿಸ್ಪಂದಿಸೋಣ ಎಂದಿದ್ದಾರೆ. ಈ ಗುರುತಿನ ಚೀಟಿಗಳು ಸಂಘಟಿತ ಪತ್ರಿಕೋದ್ಯಮದ ಪ್ರತೀಕ. ಇನ್ನು ಮುಂದೆ ಸಂಘದ ಮೂಲಕ ಯಾವುದೇ ಪತ್ರಕರ್ತನಿಗೆ ಅಕ್ರಮವಾಗಿ ಕಿರುಕುಳವಾದರೆ ನಾವು ಒಗ್ಗಟ್ಟಿನಿಂದ ಪ್ರತಿಸ್ಪಂದಿಸೋಣ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ವಿವಿಧ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸ್ಥಳೀಯ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ಸಮರ್ಪಕ ವಂದನಾ ಪ್ರಕ್ರಿಯೆ ಜರುಗಿತು. ಪ್ರಸ್ತುತ ಪತ್ರಿಕೋದ್ಯಮದ ಪರಿಸ್ಥಿತಿ, ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುವ ಅವಶ್ಯಕತೆ ಕುರಿತು ಚರ್ಚೆಗಳು ಕೂಡ ನಡೆಯಿತು.